ಕುಮಾರಸ್ವಾಮಿ ಅವರು ವೆಸ್ಟ್ ಬೆಂಗಾಲಲ್ಲಿದ್ದಾರೆ. ನಿನ್ನೆ ಈ ಘಟನೆಯ ಬಗ್ಗೆ ಮನಸ್ಸಿಗೆ ನೋವು ಮಾಡಿಕೊಂಡು ಶಾಂತಿಯುತವಾಗಿ ನೀವು ನಿಮ್ಮ ಹೋರಾಟವನ್ನು ಮುಂದುವರಿಸಿ ನಾನು ನಿಮ್ಮ ಜೊತೆಗೆ ಇರ್ತೇನೆ ಅಂತ ಹೇಳಿದ್ದಾರೆ. ಇದರ ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಅವರು ಹೈದರಾಬಾದ್ ಕರ್ನಾಟಕದಲ್ಲಿ ಪ್ರವಾಸದಲ್ಲಿದ್ದಾರೆ. ಅವರು ಕೂಡ ಹೇಳಿದ್ದಾರೆ, ಇವತ್ತೇನು ಕೆಲವು ರೈತರ ಮೇಲೆ ಚಾರ್ಜ್ ಶೀಟ್ ಹಾಕಿದ್ದಾರೆ, FIR ಅವರನ್ನು ನೀವು ಹಿಂದಕ್ಕೆ ತೆಗೆದುಕೊಳ್ಬೇಕು ಅಂತ ಹೇಳಿ ಕೂಡ ಮನವಿ ಮಾಡಿದ್ದಾರೆ. ಜೊತೆಗೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರು ಕೂಡ ಇವತ್ತು ಬಹಳ ತ್ವರಿತವಾದ ಮಾತುಗಳನ್ನು ಪ್ರಯೋಗ ಮಾಡಿ ಬಿಡದಿ ರೈತರ ಬಗ್ಗೆ ಅವರ ಬೆಂಬಲವನ್ನು ಹೋರಾಟಕ್ಕೆ ಸೂಚಿಸಿದ್ದಾರೆ. ಆಗ ವಿಧಾನಸಭೆಯ ನಗರ ಪಕ್ಷದ ನಾಯಕರಾದ ಅಶೋಕ್ ಅವರು ಕೂಡ ಈ ಒಂದು ಘಟನೆಯ ಬಗ್ಗೆ ತೀವ್ರವಾದಂತಹ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದ್ದಾರೆ. ನಾನು ಅವರೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ, ನಾನು ಈ ಸಂದರ್ಭದಲ್ಲಿ ನಾನು ನಿನ್ನೆ ತಿಳ್ಕೊಂಡೆ, ಇವರಿಂದ ಕೇಳಬೇಕಾಗ್ತಿಲ್ಲ. ಆ ಹಳ್ಳಿ 8 ಜನ ಇದ್ದಾರೆ, ಸುಮಾರು 40% ಜನ ಅವರು ಹಳ್ಳಿ ಬಿಟ್ಟು ಯಾವುದು ಮಂಡಳ್ಳಿ ಅಂತ ಬೆಂಗಳೂರಿಗೆ ಬಂದಿದ್ದಾರೆ. ಅವರು ನಮ್ಮ ಜಮೀನು ತಗೊಳ್ಳಿ ಅಂತ ಹೇಳ್ತಾರೆ. ಅವರು ಆ ಹಳ್ಳಿಲಿಲ್ಲ, ನನ್ನ ಕಾಗದಲ್ಲಿ ಬರೆದಿದ್ದೇನೆ ಅಲ್ಲಿನ ಸನ್ನಿವೇಶ ಏನಿದೆ ಅಂತ. ಪೊಲ್ಯೂಷನ್ನು ಮತ್ತೊಂದು ಏನೇನಿದೆ ಎಲ್ಲ ವಿಶ್ಲೇಷಣೆ ಮಾಡಿದ್ದಾರೆ. ಅವರ ಊರಲಿಲ್ಲ, 40% ಜನ ಬೆಂಗಳೂರಿಗೆ ಬಂದಿದ್ದಾರೆ. ಅದರಲ್ಲಿ ಅವ್ರು ಇರೋದು ಸುಮಾರು 12 ಎಕರೆ ಭೂಮಿ. ಯಾವ ಭೂಮಿನ ನಾವು ಕೊಡ್ತೀವಿ ಅಂತ ಹೇಳಿದ್ರು ಅಂತೇಳಿ ಹೊರಗಡೆ ಪಬ್ಲಿಕ್ಕಿಗೆ ತೋರಿಸ್ತಾ ಇದ್ದಾರೆ. 5,500 ಎಕರೆ ಅಕ್ವೈರ್ ಮಾಡಿದ್ದೀವಿ ಅಂತ ಹೇಳಿ ಆ 500 ಎಕರೆ ಎಲ್ಲ ಹಳ್ಳಿಗೆ ಹೋಗಿದ್ದಾರೆ. ಇವರು ಹೋಗಿರೋದೇ ಹಳ್ಳಿಗೆ ಹೋಗಿದ್ದಾರೆ. ಇಲ್ಲಿ ಬೆಂಗಳೂರಿಗೆ ಬಂದು 40% ಜನ ವಾಪಸ್ ಇದ್ದಾರೆ, ಅವರು ವಾಸ ಮಾಡ್ತಾ ಇದ್ದಾರೆ. ಅವರು ಇರೋದು 17 ಎಕರೆ ಹೋಗುದು. ಇನ್ನು ಉಳಿದು ಸರ್ಕಾರಿ ಗೋಮಾಳ. ಅಲ್ಲಿ ಇರ್ತಕ್ಕಂಥ ಹಾನಿ ವಾಸ ಮಾಡಿ ಹೆಣ್ಮಕ್ಳು ಹಾಲು ಕರೆದು ಅವ್ರ ಜೀವನ ಏನು ನಡೆಸ್ತಾ ಇದ್ದಾರೋ ಅವರು ರೆವಿನ್ಯೂ ಅಧಿಕಾರಿಗಳ